ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ನಾ ಇವತ್ತು ಮಾದ್ಲಿ ಮಾಡಿದ್ದೀನಿ ರೀ. ಉತ್ತರ ಕರ್ನಾಟಕದೊಳಗಂತೂ ಇದು ಭಾಳ ಫೇಮಸ್ ರೀ. ಆಮೇಲೆ ಸಂಕ್ರಾಂತಿಗಂತೂ ಭಾಳ ಮಾಡಿ ತಿಂತಾರೆ ರೀ. ಇದನ್ನು ಮಾಡೋಕೆ ನಾವು ಕಪ್ಲಿ ಗೋಧಿನ ಬೇಕಂತೇನಿಲ್ರಿ, ಗೋಧಿ ಹಿಟ್ಟಂದನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಉತ್ತರ ಕರ್ನಾಟಕ ಶೈಲಿಯ ಮಾದ್ಲಿ ಮಾಡೋಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ರಿ. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಎರಡು ಹುರ್ಕೊಳ್ಬೇಕ್ರಿ. ಸಪ್ರೇಟಾಗಿ ಹುರ್ಕೊಳ್ರಿ, ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಳ್ರಿ, ಒಟ್ಟಲ್ಲಿ ಹುರ್ಕೊಳ್ಬೇಕು ಇದನ್ನು. ಆಮೇಲೆ ಗಾರ್ನಿಷ್ ಮಾಡ್ಕೊಳಕ್ರಿ ಸ್ವಲ್ಪ ಸೊಂಪನ್ನು ಹುರಿದಿಟ್ಕೊಂಡಿನಿ, ಸೋಂಪು. ಆಮೇಲೆ ಪುಟಾಣಿ ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ತುರಿದಿರೋ ಕಾಯಿ ತೊಗೊಂಡಿದ್ದೀನಿ ರೀ. ಆಮೇಲೆ ಸ್ವೀಟ್ ನೋಡಿಕೊಂಡು ಆಮೇಲೆ ನಿಮ್ಗೆ ಬೆಲ್ಲ ಹಾಕ್ಕೊಳ್ಬೋದು ರೀ. ಈಗ ನಾವು ಮಾದ್ಲಿ ಮಾಡೋ ವಿಧಾನವನ್ನು ನೋಡೋಣ ಬನ್ನಿರಿ. ನೋಡ್ರಿ, ನಾವು ಗೋಧಿ ಹಿಟ್ಟು ಹುರ್ಕೊಳಕತ್ತಿದ್ದೀವಿ, ಹುರಿದು ತಗೊಂಡ್ವಿ. ಇದನ್ನು ನಾವೀಗ ಕಡಲೆ ಹಿಟ್ಟನ್ನು ಹುರ್ಕೊಳಕತ್ತಿದ್ದೀವಿ ರೀ. ಹುರಿಯೋದು ಯಾಕಂದ್ರೆ ರೀ, ಅವಾಗೆಲ್ಲ ಮೊದಲು ಗೋಧಿನ ಹುರ್ಕೋತಿದ್ರಂತ, ಈಗ ಹಾಗಾಗಿ ನಾವು ಹಿಟ್ಟು ಹುರ್ಕೊಳ್ಬೇಕಾಗತ್ತೆ ರೀ. ಈಗ ನಾವು ಹುರ್ಕೊಂಡು ತಗೊಂಡ್ವಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಎಣ್ಣೆ ಹಾಕೋದಂದ್ರೆ ಸಾಫ್ಟ್ ಆಗತ್ತೆ ರೀ ಇದ್ರ ಡವ, ಅದಕ್ಕೆ ಸಲುವಾಗಿ. ನೋಡಿರಿ, ಇವಾಗ ಎಣ್ಣೆ ಹಾಕ್ಕೊಂಡ್ವಿ ನಾವು. ಈಗ ನಾವು ಇದನ್ನು ಮಿದ್ಕೊಳ್ಳೋಣ್ರಿ ಚೆಂದಂಗಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ನೀರು ಹಾಕ್ಕೊಂಡು ಮಿದ್ಕೊಳ್ಳೋಣ್ರಿ. ನೋಡಿರಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತಿದ್ದೀನಿ ನಾ ಈಗ. ನೋಡಿರಿ, ಈಗ ಮಿಕ್ಸ್ ಆಗ್ಯದ ನಮ್ದು. ಈಗ ಇದಕ್ಕೆ ನಾವೇನು ಮಾಡೋಣ ಅಂದ್ರೆ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಡವ್ ರೆಡಿ ಮಾಡ್ಕೊಂಡ್ರಿ ನಾವೀಗ. ನೋಡಿರಿ, ಈಗ ನಾವು ಇದನ್ನು ನೀರು ಸ್ವಲ್ಪ ಹಾಕೋತಿರ್ಬೇಕು ರೀ. ಎಲ್ಲ ಒಮ್ಮೆ ಹಾಕಿಬಿಟ್ರಿ ಅಂದ್ರೆ ಅಳಕಾಗಿಬಿಡತ್ತೆ ರೀ ಇದು ಹಿಟ್ಟು. ಆದರೆ ಆ್ಯಕ್ಚುಲಿ ನಮ್ಗೆ ಇದು ಸಾಫ್ಟ್ ಏನು ಬೇಕಾಗಿಲ್ಲ ರೀ, ಸ್ವಲ್ಪ ಹಾಡಬೇಕು ರೀ. ಈಗ ನೋಡಿರಿ, ಆಗ್ಯದ ನಮ್ದು. ನಾವು ಮುಚ್ಚಿಟ್ಬಿಟ್ಟಿದ್ದೀವಿ ರೀ. ನೋಡ್ರಿ, ನಾ ಲಟ್ಸ್ಲಕತ್ತೀನಿ ಇದನ್ನು, ಚಪಾತಿನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ್ರಿ. ಇದು ದಂಡಿ ಎಲ್ಲ ಯಾಕೆ ಹಿಂಗೆ ಬಿರುಕು ಬಿಡತ್ತಿ ಅಂತ ಕೇಳ್ಬೋದು ನೀವು. ಆದ್ರೆ ನೀವು ಹಿಟ್ಟು ಹುರಿದಿರ್ತೀರಲ್ರಿ, ಆ ರೀಸನ್ಗೆ ನಿಮ್ಗೆ ಇದೇ ಥರ ಆಗೋದ್ರಿ ಇದು. ನಾನು ಇದನ್ನೆಲ್ಲ ಬರ್ಷನ್ನೆಲ್ಲ ಸ್ವಚ್ಛಂಗೆ ಕ್ಲೀನ್ ಮಾಡ್ಕೊಂಡು ಮಾಡ್ತೀನಿ ರೀ. ನಾನು ಆ್ಯಕ್ಚುಲಿ ಇದ್ರ ಮ್ಯಾಗ ರೂಢಿಯಾಗಿಬಿಟ್ಟತ್ತೀರಿ, ನಾನು ಹಿಂಗೆ ಮಾಡ್ತೀನಿ. ನಾನು ಕೆಳಗೆ ಲಟ್ಸು ಮನೆ ತೊಗೊಳಂಗಿಲ್ಲ ರೀ. ನೋಡಿರಿ, ಇವಾಗ ನಾನು ಹಾಕ್ಕೊಂಡಿದ್ದೀನಿ ತವಿ ಒಳಗೆ, ಇದನ್ನು ಬೇಯಿಸ್ಕೊಳಕತ್ತೀನಿ ರೀ. ಇದು ನೋಡಿರಿ, ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ ಎರಡು ಮೈಯ. ಈಗ ಬೇದದರೆ ನಮ್ದಿದು ಆಲ್ಮೋಸ್ಟ್. ಇದನ್ನು ತೆಗೆದುಬಿಡೋಣ್ರಿ ನಾವು ಇವಾಗ ಇನ್ನೊಂದು ಲಟ್ಸೋದು ಹೆಂಗಂತ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ಇದೇ ಥರ ಸೇಮ್ ಅದೇ ಪ್ರೊಸೆಸ್ನಾಗ. ಇದೇನು ಮಡ್ಚಕ್ಕಿಲ್ರಿ, ಏನಿಲ್ಲ, ಸುಮ್ಮನೆ ನಾರ್ಮಲ್ ನೀವು ರೌಂಡ್ ಶೇಪಲ್ಲಿ ಮಾಡ್ಕೊತ ಹೋಗಿಬಿಡೋದ್ರಿ. ಅದು ದಂಡಿ ಎಲ್ಲ ಅದೇ ಥರ ಆಗುತ್ತೆ ರೀ. ನೀವೇನು ಅದಕ್ಕೇನು ಹೆದರೋ ಅಂಥದ್ದು ಏನಿಲ್ಲ ರೀ. ಈ ಥರ ಮಾಡಿಕೊಂಡು ಈ ಥರ ದಿಪ್ಪಾಗಿರ್ಬೇಕು ರೀ. ಇದು ಜಾಸ್ತಿ ದಿಪ್ಪೂ ಅಲ್ಲ, ಈ ಕಡೆ ಜಾಸ್ತಿ ತಿರುವು ಅಲ್ಲ, ಆ ಥರ ಮಾಡ್ಕೊಂಡಿರ್ಬೇಕು ರೀ. ಚಪಾತಿ ಥರ ಏನು ಮಾಡ್ಕೊಳ್ಬೇಡ್ರಿ, ಸ್ವಲ್ಪ ದಿಪ್ಪ ಮಾಡ್ಕೊಳ್ರಿ. ಈಗ ನೋಡಿರಿ, ತವೆಯೊಳಗೆ ಹಾಕ್ಕೊಂಡಿದ್ದೀನಿ. ಅದು ನೋಡಿರಿ, ಆ ಥರ ಗುಳ್ಳಿ ಎಲ್ಲ ಬರತ್ತಲ್ಲ, ಅವಾಗ ತಿರುವಿ ಹಾಕ್ಕೊಂಡ್ಬಿಡೋಣ್ರಿ. ನೋಡಿರಿ, ಇದು ಕೂಡ ತಿರುವಿ ಹಾಕ್ಕೊಂಡ್ವಿ ನಾವು. ಇದು ಬೇಯ್ಲಾದತ್ರಿ, ಇದೀಗ ಬೇಯ್ಲಿದು. ಆಮೇಲೆ ಇನ್ನೊಂದು ಏನಂದ್ರೆ, ಈಗ ನಾವು ಯಾವ ಥರ ಕಟ್ ಮಾಡ್ಕೊಳ್ತೀವಿ ಇದನ್ನು ಚಪಾತಿ ನಾನು ತೋರಿಸ್ತೀನಿ. ಈಗ ನೋಡಿರಿ, ಕೆಲವೊಂದು ಜನ ಈ ಥರನೂ ಕಟ್ ಮಾಡ್ಕೋತಾರೆ ರೀ. ಯಾವ ಥರ ಅಂದ್ರೆ, ಈ ಥರ ಕಟ್ ಮಾಡಿಕೊಂಡು ಒಂದೊಂದು ಕಟ್ ಪೀಸ್ ಮಾಡಿ ಈ ಥರ ತೆಗೆದುಬಿಡ್ತಾರೆ ಎಲ್ಲ. ಈ ಥರ ನೋಡಿರಿ, ನಿಮಗೂ ನೋಡಿರಿ ಇನ್ನೂ ಒಂದು ಥರ ತೋರಿಸ್ತೀನಿ ನಾನು. ಇವು ಎರಡರಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ನೋಡು, ಅದನ್ನು ಮಾಡಿರಿ. ನಮಗೆಲ್ಲ ಈ ಥರ ಬರೋಂಗಿಲ್ಲ ರೀ, ನಾವು ಈ ಥರ ಏನು ಮಾಡೋದಿಲ್ಲ. ನಮ್ಗೆ ಇನ್ನೊಂದು ಥರ ಕಲಿಸಿದ್ದಾರೆ ರೀ ನಮ್ಮ ಅತ್ತೆ, ನಮ್ಮ ಮಮ್ಮಿ, ಅದು ಎಲ್ಲರೂ. ನಮ್ಗೆ ಈ ಥರ ಮಡಚ್ಬಿಟ್ಟು ಲಟ್ಸೋದಿರ್ತೈತೆ ನೋಡಿರಿ, ಲಟ್ಟಣಿಕೆ, ಅದರಿಂದನೇ ಈ ಥರ ಕಟ್ ಮಾಡ್ಕೊತೀವಿ ರೀ ನಾವೇನು ಕೈಯಿಂದನೇ ಕಟ್ ಮಾಡ್ಕೊಳ್ಳಂಗಿಲ್ಲ ರೀ. ಈ ಥರ ಕಟ್ ಮಾಡ್ಕೊತ ಹೋಗಿಬಿಟ್ರೆ ಈಸಿ ಆಗಿಬಿಡುತ್ತೆ ರೀ. ಜಾಸ್ತಿನೇ ಮಾಡ್ತಿರ್ತೀವಲ್ಲ ರೀ ಊರ ಕಡೆ, ಎಲ್ಲಿ ಕೈಯಿಂದ ಕಟ್ ಮಾಡ್ಕೊತ ಕುಂಡ್ರೋದಂತ ಹೇಳಿ ಈ ಥರ ಒಂದೇ ಟೈಮ್ಗೆ ಮಾಡ್ಕೊಂಡ್ಬಿಡ್ತೀವಿ ರೀ ನಾವು. ನೋಡಿರಿ, ಈಗ ಈಜಿನ ಆಗೋಯ್ತಲ್ಲ ರೀ, ಅದೇ ಥರ ಸೇಮ್ ಪ್ರೊಸೆಸ್ ಒಳಗೆ. ಆಮೇಲೆ ಇದು ಇನ್ನೊಂದು ಚೂರು ಆಗಿಬಿಡ್ತೈತೆ ರೀ. ಅದು ಸ್ವಲ್ಪ ಕಟ್ಟಿಂಗ್ ಮಾಡ್ತೀವಿ ನೋಡಿ, ಹಂಗೆ ಮಾಡ್ಕೊತ ಹೋಗಿಬಿಡ್ತೈತೆ ರೀ. ಇದು ಸ್ವಲ್ಪ ಪುಡಿ ಒಳಗೆ ಬರ್ತೈತೆ ರೀ, ಅಷ್ಟೇ, ಮತ್ತೇನಿಲ್ಲ. ನೋಡಿರಿ, ಈಗ ಇದು ರೆಡಿ ಆಯಿತು. ಇನ್ನೊಂದು ಬೇಯಿಸ್ತಿದ್ದೆ ನಾನು, ಇದನ್ನು ತೋರಿಸ್ಬೇಕಂತೇಳಿ. ಈ ಥರ ಸ್ವಲ್ಪ ಬೇಯಿಸ್ಕೊಡ್ರಿ ನೀವು, ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊಡ್ರಿ ಅಂತ ಹೇಳ್ತೀನಿ. ಈಗ ನೋಡಿರಿ, ಇದನ್ನು ತೋರ್ಸಾಕತ್ತೀನಿ ನಿಮ್ಗೆ ಇನ್ನೊಂದು. ನೋಡಿರಿ, ಈ ಥರ ಮಾಡ್ತಾ ಇರ್ತೀವಲ್ಲ, ಇದೆಲ್ಲ ಕೂಡಿಸಿಟ್ಕೊಂಡು ಲಾಸ್ಟಿಗೆ ಈ ಥರ ನಡುವೆ ಒಂದು ಸತಿ ಮಾಡ್ಕೊಬೋದು. ನೋಡಿರಿ, ಆವಾಗಿನ ಕಾಲದಾಗ ನಮ್ಮಲ್ಲಿ ಕೈಯಿಂದನೇ ತಿಕ್ತಿದ್ರಂತ. ಯಾರಿಗೆ ಆಗತ್ತೆ ರೀ ಈಗಿನ ಟೈಮಲ್ಲಿ? ನನಗೂ ಆಗೋದಿಲ್ಲ ರೀ ಸುಳ್ಳೆಲ್ಲ. ನಾವು ಕೂಡ ಮಿಕ್ಸರ್ಗೆ ಹಾಕ್ತೀವಿ ರೀ ಆಲ್ಮೋಸ್ಟ್. ನಮಗೂ ಆಗೋದಿಲ್ಲ ರೀ ಈ ಥರ ಕೈಯಿಂದ. ಎಷ್ಟೊತ್ತಂತ ತಿಕ್ಕೋದ್ರಿ, ಆಗೋದೇ ಇಲ್ಲ ಅದು. ಬಟ್ ಅವಾಗೆಲ್ಲ ತಿಕ್ತಿದ್ರಂತ್ರಿ, ಅವಾಗೆಲ್ಲ ಜವಾರಿ ಜನ ಅಂತಾರೆ ನೋಡಿರಿ, ಹಂಗೆ ರೀ. ಈಗ ನೋಡಿರಿ, ನಾನು ಮಿಕ್ಸರ್ಗೆ ಹಾಕ್ಕೊಂಡು ತಗೊಂಡಿದ್ದೀನಿ ರೀ. ಈ ಥರ ಫೈನ್ ಪೌಡರ್ ಮಾಡ್ಕೊಡ್ರಿ, ಸ್ವಲ್ಪ ಚೆನ್ನಾಗಾಗತ್ತೆ ರೀ ಇದು. ನೋಡಿರಿ, ಇನ್ನೊಂದು ಸತಿ ಹಾಕಿ ತೋರ್ಸಾಕತ್ತೀನಿ ನಿಮ್ಗೆ. ಇವಾಗ ಹಾಕ್ತೆ ನೋಡಿರಿ. ಇದು ನೋಡಿರಿ, ಪೌಡ್ರ್ ಎಷ್ಟು ಚೆನ್ನಾಗಾಗಿದೆ ಅರಳು ಅಂಥೇಳಿ, ಮರಳು ಅಂತೀರಿ ನೋಡಿರಿ, ಹಂಗೆ ಮಸ್ತ್ ಆಗ್ಯದಲ್ಲ ರೀ. ಇದಕ್ಕೆ ನಾನು ಬೆಲ್ಲ ಸ್ವಲ್ಪ ಸಣ್ಣಗೆ ಹೆರ್ಚ್ಕೊಂಡು ಇಟ್ಕೊಂಡಿದ್ದೆ ರೀ. ಹಾಗಾದ್ರೆ ನನಗೆ ಅನಿಸ್ತು ಇದ್ರೊಳಗೆ ಹಾಕಿ ನೋಡೋಣ ಅಂಥೇಳಿ ಹಾಕಿದೆ ನಾನು.
ನೋಡಿರಿ ಇವಾಗ ನಮ್ದು ರೆಡಿ ಆಗಿದ್ದಾರೆ. ನಾನು ಇದನ್ನ ತೋರಿಸ್ತಾ ಇದ್ದೀನಿ ನೋಡಿರಿ, ಬೆಲ್ಲ ಕಪ್ಪಿತ್ತು ರೀ, ಹಾಗಾಗಿ ನಮ್ದು ಮಾದಲಿ ಸ್ವಲ್ಪ ಕಪ್ಪಾಗ್ಯದ ರೀ. ಆ್ಯಕ್ಚುಲಿ ನೀವು ಸಕ್ರೆ ಹಾಕೊಳ್ಳೋರು ಇದ್ರೂ ಹಾಕ್ಕೊಳ್ಬೋದು ರೀ, ಅದೇನು ಅಡ್ಡಿ ಇಲ್ಲ. ಈಗ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಡ್ರಿ ನೋಡಿರಿ. ನಾನೀಗ ತೋರ್ಸಾಕತ್ತೀನಲ್ರಿ ಅಲ್ಲಿ ಇದು ಏಲಕ್ಕಿ ಪುಡಿ ಐತ್ರಿ, ಆಮೇಲೆ ಸೋಂಪು, ಪುಟಾಣಿ, ಆಮೇಲೆ ಕೊಬ್ಬರಿ, ತುರಿದಿರೋ ಕೊಬ್ಬರಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ನಾನು ರೆಡಿ ಮಾಡಿದ್ದೀನಿ ಈಗ ಮಾದಲಿನ. ಚೆನ್ನಾಗಾಗಿದೆ ಇಲ್ರಿ. ನೋಡಿರಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಇನ್ನೂ ಚೆಂದ ಕಾಣಿಸುತ್ತೆ ನಿಮಗೆ. ಇವಾಗ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋತೀರಿ ಚೆಂದಂಗಿ. ಇದು ನೋಡಿರಿ ನಮ್ಗೆ ಕಪ್ಲಿ ಗೋಧಿ ಹಿಟ್ಟಿಲ್ಲ, ಕಪ್ಲಿ ಗೋಧಿ ರವೆ ಇಲ್ಲ, ಒಡ್ಸ್ಕೊಂಡು ಬಂದಿಲ್ಲ, ಇದು ಯಾವುದು ಒಂದು ಹೇಳೋಂಗೆ ಆಗೋದಿಲ್ಲ ನೋಡಿರಿ. ಇದು ನೋಡಿರಿ ಈಗ ನಾನು ರೆಡಿ ಮಾಡ್ಕೊಂಡೆ ಅಲ್ರಿ, ಗೋಧಿ ಹಿಟ್ಟಿಂದನೇ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸೇಮ್ ಟೇಸ್ಟ್ ಕೂಡ ಅದೇ ಥರ ಬರುತ್ತೆ. ನಾನು ಕಾಯಂ ಭೀ ಇದೇ ಥರ ಮಾಡ್ತೀನಿ ರೀ. ಅದಕ್ಕಾಗಿ ಹೇಳಕತ್ತೀನಿ ರೀ ನಿಮ್ಗೆ, ಯಾರಾದರೂ ಸಂಕ್ರಾಂತಿಗೆ ರೆಡಿ ಮಾಡೋರು ಇದ್ರೆ ಅಂದರೆ ಈ ಥರನೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಅಂತ ಹೇಳಕ್ಕೆ ನಿಮಗೆ ಮಾಡಿ ತೋರಿಸಿದೆ ರೀ. ಥ್ಯಾಂಕ್ ಯು.